ನಮಸ್ಕಾರ. ಕರ್ನಾಟಕದ ಎಲ್ಲ ಗೃಹಲಕ್ಷ್ಮಿಗೆ ಗುಡ್ ನ್ಯೂಸ್. ರಾಜ್ಯ ಸರ್ಕಾರದಿಂದ ಒಂದು ಬಂಪರ್ ಆಫರ್ ಬಂದಿದೆ. ಏನಪ್ಪ, ಎಲ್ಲರೂ ಗೃಹಲಕ್ಷ್ಮಿ ಅಮೌಂಟ್ನ ಯಾರೆಲ್ಲ ಪಡ್ಕೊಂತ ಇದ್ರಲ್ಲ, ನಿಮ್ಗೆಲ್ಲರಿಗೂ ಒಂದು ಬಂಪರ್ ನ್ಯೂಸ್ ಅಂತಾನೆ ಹೇಳ್ಬೋದು. ರಾಜ್ಯ ಸರ್ಕಾರ ಖುದ್ದಾಗಿ ಇದ್ರ ಬಗ್ಗೆ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಖುದ್ದಾಗಿ CM ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಮಾಹಿತಿನ ಕೊಟ್ಟಿದ್ದಾರೆ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಎಲ್ಲ ಗೃಹಲಕ್ಷ್ಮಿಯರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಏನಪ್ಪ ಮಾಹಿತಿ ಅಂದ್ರೆ, ಗೃಹಲಕ್ಷ್ಮಿ 12 ಮತ್ತು 13ನೇ ಕಂತಿನ ಅಮೌಂಟ್ನ ಗಣೇಶ ಹಬ್ಬದ ಪ್ರಯುಕ್ತ ಹಾಕ್ತು ಅಂತ ಹೇಳಿದರು. ಅಂದ್ರೆ ಟೋಟಲ್ ಆಗಿ 4,000 ರೂಪಾಯಿ ಹಾಕ್ತು ಅಂತ ಹೇಳಿದ್ರು. ಆದ್ರೆ ಈಗ ಒಂದು ಬೇರೆ ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ. ಇದು ಏನು ಮಾಹಿತಿ ಅಂತ ನಾನು ಸಂಪೂರ್ಣವಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ಯಾವ ಜಿಲ್ಲೆಗಳಿಗೆ ಅಮೌಂಟ್ ಬರುತ್ತೆ, ಯಾರಿಗೆಲ್ಲ ಅಮೌಂಟ್ ಬರುತ್ತೆ ಅಂತ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಒಂದು ಇಂತಿಷ್ಟು ಜಿಲ್ಲೆಗಳಿಗೆ ಅಮೌಂಟ್ ಬರುತ್ತೆ ಅಂತ ಕೂಡ ಮಾಹಿತಿನ ಕೊಟ್ಟಿದ್ದಾರೆ. ಯಾವೆಲ್ಲ ಜಿಲ್ಲೆಗಳಿಗೆ ಅಮೌಂಟ್ ಬರುತ್ತೆ ಅಂತ ಒಂದು ಸಂಪೂರ್ಣವಾದ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕೊನೆ ತನಕ ವಿಡಿಯೋ ನೋಡಿ, ನಿಮಗೆ ಸಂಪೂರ್ಣವಾಗಿ ಎಲ್ಲ ಮಾಹಿತಿ ಗೊತ್ತಾಗುತ್ತೆ. ಅದೇ ರೀತಿ ನಮ್ಮ ಚಾನಲ್ಗೆ ಹೊಸಬರ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ. ಭಾಳ ಜನ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆ ತನಕ ವಿಡಿಯೋ ನೋಡಿ, ನಿಮಗೆ ಎಲ್ಲ ಮಾಹಿತಿ ಗೊತ್ತಾಗುತ್ತೆ. ಅರ್ಧಂಬರ್ಧ ವಿಡಿಯೋ ನೋಡಿದರೆ ಏನೂ ಮಾಹಿತಿ ಗೊತ್ತಾಗಲ್ಲ. ಕೊನೆ ತನಕ ವಿಡಿಯೋ ನೋಡಿ, ಸ್ಕಿಪ್ ಮಾಡಿದೆ ಕೊನೆ ತನಕ ವಿಡಿಯೋ ನೋಡಿ, ನಿಮಗೆ ಸಂಪೂರ್ಣವಾಗಿ ಎಲ್ಲ ಮಾಹಿತಿ ಗೊತ್ತಾಗುತ್ತೆ. ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನಪ್ಪ ಮಾಹಿತಿ ಅಂದ್ರೆ, ಖುದ್ದಾಗಿ ರಾಜ್ಯ ಸರ್ಕಾರನೇ ಇದ್ರ ಬಗ್ಗೆ ಒಂದು ಸ್ಪಷ್ಟವಾದ ಮಾಹಿತಿನ ಕೊಟ್ಟಿದೆ. ಎಲ್ಲ ಗೃಹಲಕ್ಷ್ಮರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಏನಪ್ಪ ಮಾಹಿತಿ ಅಂದ್ರೆ, ಈಗಾಗಲೇ ಎಲ್ಲರೂ ಅನ್ಕೊಂಡಿದ್ದಿರ್ಬೋದು, ಏಕಪ್ಪ ಅಂದ್ರೆ ಅಮೌಂಟ್ ಬರದೇ ಇರೋ ಕಾರಣ, 12 ಮತ್ತು 13ನೇ ಕಂತಿನ ಅಮೌಂಟ್ ಬರದೇ ಇರೋ ಕಾರಣ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಬಹಳ ಜನ ಅನ್ಕೊಂಡಿದ್ರು. ದುಡ್ಡಿನ ಸಮಸ್ಯೆ ಇರುವುದರಿಂದ ಅಮೌಂಟ್ ಹಾಕ್ತಾ ಇಲ್ಲ. ಅಂದ್ರೆ 12 ಮತ್ತು 13ನೇ ಕಂತಿನ ಅಮೌಂಟ್ ಬರ್ತಾ ಇಲ್ಲ. ಟೋಟಲ್ ಆಗಿ 4,000 ರೂಪಾಯಿ ಅಮೌಂಟ್ ಬರುತ್ತೆ ಅಂತ ಕೂಡ ಮಾಹಿತಿನ ಕೊಟ್ಟಿದ್ರು. ಆದ್ರೆ ಈಗಾಗಲೇ ಗಣೇಶ ಹಬ್ಬ ಮುಗಿದೋಯ್ತು, ಆದ್ರೂ ಕೂಡ ಅಮೌಂಟ್ ಬಂದಿಲ್ಲ. ಬಹಳ ಜನ ಅನ್ಕೊಂಡಿದ್ರು ಸರ್ಕಾರ ಕಡೆ ದುಡ್ಡಿಲ್ಲ, ದುಡ್ಡಿನ ಸಮಸ್ಯೆ ಇರೋದ್ರಿಂದ ಅಮೌಂಟ್ ಹಾಕ್ತಾ ಇಲ್ಲ ಅಂತ ಅನ್ಕೊಂಡಿದ್ರು. ಆದ್ರೆ ಈಗ ಖುದ್ದಾಗಿ CM ಅವರೇ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಸರ್ಕಾರದಲ್ಲಿ ಎಲ್ಲಾ ರೀತಿಯ ದುಡ್ಡು ಇದೆ. ಅಂದ್ರೆ ಗೃಹಲಕ್ಷ್ಮಿಗೆ ಎಷ್ಟು ಬೇಕಲ್ಲ, 12 ಮತ್ತು 13ನೇ ಕಂತಿನ ಅಮೌಂಟಿಗೆ ಎಷ್ಟು ಅಮೌಂಟ್ ಬೇಕಲ್ಲ ಅಷ್ಟು ಅಮೌಂಟ್ ಈಗಾಗಲೇ ರೆಡಿ ಮಾಡ್ಕೊಂಡಿದ್ದೇವೆ. ಇನ್ನು ಏನಪ್ಪಾ ಅಂದ್ರೆ, ಎಲ್ಲ ಬ್ಯಾಂಕ್ಗಳಿಗೆ ಬಿಡುಗಡೆ ಮಾಡೋದು ಒಂದೇ ಬಾಕಿ ಇದೆ ಅಂತ ಖುದ್ದಾಗಿ ಏನಪ್ಪಾ ಅಂದ್ರೆ CM ಸಾಹೇಬರು ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಒಂದು ಮಾಹಿತಿನ ಕೊಟ್ಟಿದ್ರು. ಏನಪ್ಪಾ ಅಂದ್ರೆ, ಸರ್ಕಾರದಲ್ಲಿ ಈಗ ಆಲ್ರೆಡಿ ದುಡ್ಡು ಅಮೌಂಟ್ ರೆಡಿ ಆಗಿದೆ. ಅಂದ್ರೆ 2,000ದಿಂದ 3,000 ಕೋಟಿ ಅಮೌಂಟ್ ಈಗಾಗಲೇ ಅರೇಂಜ್ ಮಾಡ್ಕೊಂಡಿದ್ದೀವಿ. ಅಮೌಂಟ್ನ ಇನ್ನು ಮುಂದೆ ಏನಪ್ಪಾ ಅಂದ್ರೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಏನಪ್ಪಾ ಅಂದ್ರೆ ಜಮಾ ಮಾಡ್ಕೊಂಡ್ಬಿಟ್ಟು, ನಂತರ ಎಲ್ಲ ಏನಪ್ಪಾ ಅಂದ್ರೆ ಎಲ್ಲ ಜಿಲ್ಲೆಗಳ DC ಗಳ ಪರ್ಮಿಷನ್ ತಗೊಂಡ್ಬಿಟ್ಟು, ಅಂದ್ರೆ ಎಲ್ಲ ಜಿಲ್ಲೆಗಳ ಅಧಿಕಾರಿಗಳ ಪರ್ಮಿಷನ್ ನ ತಗೊಂಡ್ಬಿಟ್ಟು ಬಿಡುಗಡೆ ಮಾಡೋದು ಒಂದೇ ಬಾಕಿ ಇದೆ ಅಂತ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಏನಪ್ಪಾ ಮಾಹಿತಿ ಅಂದ್ರೆ, ಈ ಪ್ರತಿಯೊಂದು ಜಿಲ್ಲೆಗಳಿಗೆ ಅಮೌಂಟ್ ನ ನಾವು ಹಾಕ್ಬೇಕಪ್ಪ ಅಂದ್ರೆ, ಆ ಎಲ್ಲ ಜಿಲ್ಲೆಗಳ ರೆವಿನ್ಯೂ ಆಫೀಸರ್ಗಳ ಪರ್ಮಿಷನ್ ಮತ್ತು ಜಿಲ್ಲಾಧಿಕಾರಿಗಳ ಪರ್ಮಿಷನ್ ನ ತಗೋಬೇಕು. ಯಾಕಂದ್ರೆ ಪ್ರತಿಯೊಂದು ಜಿಲ್ಲೆಗಳಿಗೆ ಒಂದು ಅಧಿಕಾರಿಗಳಂತ ಇರ್ತಾರೆ. ಪ್ರತಿಯೊಂದು ಅಧಿಕಾರಿಗಳ ಪರ್ಮಿಷನ್ ತಗೊಂಡ್ಬಿಟ್ಟು ಅಮೌಂಟ್ ನ ರಿಲೀಸ್ ಮಾಡ್ಬೇಕು ಅಂತ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಒಂದು ಮಾಹಿತಿನ ಕೊಟ್ಟಿದ್ರು. ಆದ್ರೆ ಈ ಎಲ್ಲ ಅಧಿಕಾರಿಗಳ ಪರ್ಮಿಷನ್ ಕೂಡ ತೆಗೆದುಕೊಂಡಾಗಿದೆ. ಈಗ ಏನಪ್ಪಾ ಅಂದ್ರೆ, ಪ್ರತಿಯೊಂದು ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಏನಪ್ಪಾ ಅಂದ್ರೆ ಅಮೌಂಟ್ ನ ಕಳಿಸ್ಬೇಕಂತ ಮಾಹಿತಿನ ಬಂದಿದೆ. ಅಂದ್ರೆ ಎಲ್ಲ ಅಧಿಕಾರಿಗಳ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಎಲ್ಲ ಅಧಿಕಾರಿಗಳ ಪರ್ಮಿಷನ್ ತಗೊಂಡಾಗಿದೆ. ಇನ್ನು ಮುಂದೆ ಎಲ್ಲ ಜಿಲ್ಲೆಗಳಿಗೆ ಅಮೌಂಟ್ ನ ಕಳಿಸ್ಬಿಟ್ಟು ಅಲ್ಲಿಂದ ಎಲ್ಲ ಬ್ಯಾಂಕ್ಗಳಿಗೆ ಅಮೌಂಟ್ ನ ಕಳಿಸ್ತು ಅಂತ ಕೂಡ ಮಾಹಿತಿನ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ಮಾಹಿತಿ ಏನು ಕೊಟ್ಟಿದ್ದಾರಪ್ಪ ಅಂದ್ರೆ, ಈಗಾಗಲೇ ಅವ್ರು ಹೇಳಿದ್ರು ಟೋಟಲ್ ಆಗಿ 4,000 ರೂಪಾಯಿ ಅಮೌಂಟ್ ನ ಹಾಕ್ತೀವಿ ಅಂತ. ಆದ್ರೆ ಈಗ ಒಂದು ಮಾಹಿತಿ ಬರ್ತಾ ಇದೆ. ಏನಪ್ಪಾ ಅಂದ್ರೆ, ಕೇವಲ 12ನೇ ಕಂತಿನ ಅಮೌಂಟ್ ಬಂದ್ಬಿಟ್ಟು 2,000 ರೂಪಾಯಿ ಮಾತ್ರ ಹಾಕ್ತೀವಿ ಅಂತ ಕೂಡ ಮಾಹಿತಿನ ಕೊಟ್ಟಿದ್ದಾರೆ. 13ನೇ ಕಂತಿನ ಅಮೌಂಟ್ ನ ಬಂದ್ಬಿಟ್ಟು ಇನ್ನು 2-3 ದಿನಗಳಲ್ಲಿ ಅಥವಾ 5-6 ದಿನಗಳಲ್ಲಿ ನಂತರ ಹಾಕ್ತೀವಿ ಅಂತ ಕೂಡ ಮಾಹಿತಿನ ಕೊಟ್ಟಿದ್ರು. ಮತ್ತು 12ನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಅಂತ ಬಹಳ ಜನ ಕೇಳ್ಬೋದು. ಯಾಕಂದ್ರೆ ನಾಳೆ ಸೋಮವಾರ 16ನೇ ತಾರೀಕು 10:30ಕ್ಕೆ ಪ್ರತಿಯೊಬ್ಬರಿಗೆ ಅಮೌಂಟ್ ಬರುತ್ತೆ ಅಂತ ಕೂಡ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಮತ್ತು ಯಾವ ಜಿಲ್ಲೆಗಳಿಗೆ ಅಮೌಂಟ್ ಬರುತ್ತೆ ಅಂತ ಬಹಳ ಜನ ಕೇಳ್ತಾ ಇದ್ದೀರಾ. ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡೋದಾದ್ರೆ, ಕರ್ನಾಟಕದಲ್ಲಿರೋ ಪ್ರತಿಯೊಂದು ಜಿಲ್ಲೆಗಳಿಗೆ ಅಮೌಂಟ್ ಬರುತ್ತೆ ಅಂತ ಕೂಡ ಮಾಹಿತಿನ ಕೊಟ್ಟಿದ್ದಾರೆ. ಯಾಕಂದ್ರೆ ಸರಿಯಾದ ಯಾವುದೇ ಜಿಲ್ಲೆನ ಮೆನ್ಷನ್ ಮಾಡಿಲ್ಲ. ಕರ್ನಾಟಕದಲ್ಲಿರೋ ಪ್ರತಿಯೊಂದು ಜಿಲ್ಲೆಗಳಿಗೆ ಅಮೌಂಟ್ ಬರುತ್ತೆ ಅಂತ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಮತ್ತು ಯಾರಿಗೆಲ್ಲ ಅಮೌಂಟ್ ಬರುತ್ತೆ ಅಂದ್ರೆ, ಈಗಾಗಲೇ ಯಾರು 11ನೇ ಕಂತಿನ ಅಮೌಂಟ್ನ ಯಾರೆಲ್ಲ ಪಡ್ಕೊಂಡಿದ್ದಾರಲ್ಲ, ನಿಮ್ ಪ್ರತಿಯೊಬ್ಬರಿಗೂ 12ನೇ ಕಂತಿನ ಅಮೌಂಟ್ ಬರುತ್ತೆ ಅಂತ ಕೂಡ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಇದ್ರ ಜೊತೆಗಿನ ಒಂದು ಬೆರಳೆಣಿಕೆ ಅಷ್ಟು ಏನಪ್ಪಾ ಅಂದ್ರೆ 11ನೇ ಕಂತಿನ ಅಮೌಂಟ್ನ ಪಡ್ಕೊಂಡಿಲ್ಲ. ಒಂದು 2-3% ಜನರಿಗೆ 11ನೇ ಕಂತಿನ ಅಮೌಂಟ್ ಬಂದಿಲ್ಲ. ಅವರು ಕೂಡ ಬಹಳ ದಿನದಿಂದ ವೇಟ್ ಮಾಡ್ತಾ ಇದ್ದಾರೆ. ನಿಮಗೆ ಏನಪ್ಪಾ ಅಂದ್ರೆ 11 ಮತ್ತು 12ನೇ ಕಂತಿನ ಅಮೌಂಟ್ ಟೋಟಲ್ ಆಗಿ ಬಂದ್ಬಿಟ್ಟು 4,000 ರೂಪಾಯಿ ಜಮಾ ಮಾಡ್ತು ಅಂತ ಕೂಡ ಮಾಹಿತಿನ ಕೊಟ್ಟಿದ್ದಾರೆ. ಯಾರು 11ನೇ ಕಂತಿನ ಅಮೌಂಟ್ನ ಪಡ್ಕೊಂಡಿದ್ರಲ್ಲ, ನಿಮಗೆ ಕೇವಲ 2,000 ರೂಪಾಯಿ 12ನೇ ಕಂತಿನ ಅಮೌಂಟ್ನ ಜಮಾ ಮಾಡ್ತು ಅಂತ ಕೂಡ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ನಾಳೆ ಸೋಮವಾರ 16ನೇ ತಾರೀಕು 10:30ಕ್ಕೆ ಪ್ರತಿಯೊಬ್ಬರಿಗೆ ಅಮೌಂಟ್ ರಿಲೀಸ್ ಆಗುತ್ತೆ ಅಂತ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಅದೇ ರೀತಿ ಮಾಹಿತಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಹೊಸಬರ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಈ ಗೃಹಲಕ್ಷ್ಮಿ ಅಮೌಂಟ್ ನಿಮ್ಗೆ ಯಾವ ರೀತಿ ಯೂಸ್ ಆಗ್ತಿದೆಯಲ್ಲ ಅದನ್ನ ನನಗೆ ಕಮೆಂಟ್ ಮಾಡಿ. ಯಾಕಂದ್ರೆ ಬಹಳ ಜನ ಸರ್ವೆ ಮಾಡ್ತಾ ಇದ್ದಾರೆ. ನಿಮಗೆ ಈ ಗೃಹಲಕ್ಷ್ಮಿಯಿಂದ ಏನೆಲ್ಲ ಉಪಯೋಗವಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಅದೇ ರೀತಿ ಇದರಿಂದ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ನಿಮ್ಗೆ ಎದಕ್ಕೆಲ್ಲ ಉಪಯೋಗವಾಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಅದೇ
ರೀತಿ ಈ ಮಾಹಿತಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಥ್ಯಾಂಕ್ ಯು.